ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯ ಹರನ್. ಕೋಳಿ ಕೂಗಿ ಜಗಳ ಬಗೆಹರಿತು. ಅಕ್ಕ ಅಕ್ಕ, ಏನು ರಾಮು, ಭಾರಿ ಖುಷಿಯಾಗಿರೋ ಹಾಗಿದೆ. ಏನು ವಿಷಯ? ಅಂಥದ್ದೇನು ಇಲ್ಲಕ್ಕ. ನಿನ್ನೆ ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು ತಮಾಷೆ ನಡೀತು. ಅದು ನೆನಪಾಯ್ತು, ನಗು ಬಂತಷ್ಟೆ. ಓಹೋ ಏನಪ್ಪ ಅಂಥದ್ದು? ನಿನ್ನೆ ನಡೆದಿದ್ದು ಇವತ್ತೂ ನಗು ತರಿಸೋಷ್ಟು ತಮಾಷೆಯಾಗಿರೋದು? ಅಕ್ಕ, ನಿನ್ನೆ ನನ್ನ ಫ್ರೆಂಡ್ ಮನೆಯಲ್ಲಿ ನಾವೊಂದು 4-5 ಜನ ಫ್ರೆಂಡ್ಸು ಟಿವಿ ನೋಡ್ತಾ ಇದ್ವಿ. ಕ್ರಿಕೆಟ್ ಮ್ಯಾಚ್ ನೋಡ್ಬೇಕು ಅಂತ ಇಬ್ರು, ಯಾವ್ದೋ ಸಿನಿಮಾ ನೋಡ್ಬೇಕು ಅಂತ ಉಳಿದವರು. ಹೀಗೆ ಚರ್ಚೆ ಮಾಡ್ತಾ ಇದ್ರು. ಒಬ್ರು ಕ್ರಿಕೆಟ್ ಬರ್ತಿರೋ ಸ್ಪೋರ್ಟ್ಸ್ ಚಾನಲ್ ಹಾಕಿದ್ರೆ ಇನ್ನೊಬ್ರು ಸಿನಿಮಾ ಬರ್ತಿರೋ ಚಾನಲ್ ಹಾಕಕ್ಕೆ ಚೇಂಜ್ ಮಾಡೋರು. ಮತ್ತೊಬ್ರು ರಿಮೋಟ್ ಕಿತ್ಕೋತಾ ಇದ್ರು. ಹೀಗೆ ಮಾತಿಗೆ ಮಾತು, ಜಗಳನೇ ಶುರುವಾಗಿ ಹೋಯ್ತು. ಅಯ್ಯೋ, ತಮಾಷೆ ಹೋಗಿ ಅಮಾಸೆ ಆಗುತ್ತೇನೋ ಅಂತ ನನಗಂತೂ ಗಾಬರಿನೇ ಆಗ್ಬಿಡ್ತಕ್ಕ. ಆಮೇಲೆ ಸದ್ಯ ಮಾತಿನ ಚಕಮಕಿ ಜಗಳ ಶುರು ಆಗ್ತಿದ್ದ ಹಾಗೆ ಕರೆಂಟ್ ಹೊರಟೋಯ್ತು. ಜಗಳ ಆಡ್ತಿದ್ದವರೆಲ್ಲ ತಣ್ಣಗಾಗೋದ್ರು. ಎಲ್ಲ ನಕ್ಕಿದ್ದು. ಸರಿ ಆಯ್ತು. ಕೋಳಿ ಕೂಗಿ ಜಗಳ ಬಗೆಹರಿತು ಅಂತ ಗಾದೆ ಹೇಳ್ತಾರಲ್ಲ, ಹಂಗಾಯ್ತು ಅನ್ನು. ಕೋಳಿ ಕೂಗಿ ಜಗಳ ಬಗೆಹರಿತು, ಅದೇನಕ್ಕ ಈ ಗಾದೆ ಅಂತರಂಗ? ಕೋಳಿ ಕೂಗಿ ಬೆಳಗಾಗಿದ್ದನ್ನ ಸೂಚಿಸ್ತು ಅಂದ್ರೆ ಅದೊಂಥರ ಅರ್ಥ ಆಗತ್ತೆ. ಈ ಕೋಳಿ ಕೂಗಿ ಜಗಳ ಬಗೆಹರಿತು ಅನ್ನೋ ಗಾದೆ ಕೂಡ ನೀನು ಹೇಳಿದ ಥರ ಒಂದೆರಡು ಸ್ವಾರಸ್ಯಕರ ಘಟನೆಗಳನ್ನ ತನ್ನ ಅಂತರಂಗದಲ್ಲಿ ಬಚ್ಚಿಟ್ಕೊಂಡಿದೆ ಕಣೋ. ಏನಕ್ಕ ಅಂಥ ಸ್ವಾರಸ್ಯ? ಬೇಗ ಹೇಳಕ್ಕ. ನೋಡ ರಾಮು, ಒಂದು ಹಳ್ಳಿಲಿ ಇಬ್ರು ರೈತರಿದ್ರಂತೆ. ಎದುರು ಬದುರು ಮನೆಯಲ್ಲಿ ವಾಸವಾಗಿದ್ರಂತೆ. ಒಂದ್ಸಲ ಏನಾಯ್ತು ಅಂದರೆ, ಒಬ್ಬ ರೈತ ಕೋಳಿ ಸಾಕಿದ್ನಂತೆ. ಅದು ಕಳೆದು ಹೋಯ್ತಂತೆ. ಸರಿ, ಎದುರು ಮನೆಯಲ್ಲಿರೋ ರೈತನೇ ಆ ಕೋಳಿನ ಕದ್ದಿರಬೇಕು ಅಂತ ಅನುಮಾನಿಸಿ ಅವನ ಮನೆಗೆ ಹೋಗಿ ಇವನು ಕೇಳಿದ್ನಂತೆ. ಆ ರೈತ ತಾನೇನು ಕೋಳಿ ಕದ್ದಿಲ್ಲ ಅಂತ ಜಗಳಕ್ಕೆ ಶುರು ಮಾಡಿದ್ನಂತೆ. ಹಳ್ಳಿಯವರೆಲ್ಲ ಇವ್ರ ಜಗಳ ನೋಡ್ತಾ ನಿಂತಿದ್ರಂತೆ. ಕದ್ದಿಲ್ಲ ಅಂತ ಅವನು, ನೀನೇ ಕದ್ದಿದ್ದೀಯಾ ಅಂತ ಇವನು. ಹಳ್ಳಿ ಜನ ಜಗಳ ನೋಡ್ತಾ ನಿಂತಿರದ, ಏನಾದ್ರೂ ಸಮಾಧಾನ ಮಾಡಿ ಕಳ್ಸೋದಪ್ಪ. ಅಯ್ಯೋ, ಅವರಿಬ್ರು ಯಾರ ಮಾತು ಕೇಳೋ ಸ್ಥಿತಿಲೇ ಇರ್ಲಿಲ್ವಂತೆ. ಜಗಳ ಕೈ ಮಿಲಾಯಿಸೋ ಹಂತಕ್ಕೆ ಹೋಯ್ತು. ಆಗ ಏನಾಯ್ತು ಗೊತ್ತಾ? ನಾನು ಕೋಳಿ ಕದ್ದೇ ಇಲ್ಲ ಅಂತ ಜಗಳ ಮಾಡ್ತಿದ್ದೆ ರೈತನ ಮನೆಯಿಂದ ಕೋ ಅಂತ ಕೋಳಿ ಜೋರಾಗಿ ಕೂಗ್ತಂತೆ. ಕಟ್ ಹಾಕಿದ ಕೋಳಿ ಒದ್ದಾಟಕ್ಕೆ ಶುರು ಮಾಡ್ತಂತೆ. ಆಗ ಜನ ಎಲ್ಲ ಅಂದ್ಕೊಂಡ್ರಂತೆ ಕೋಳಿ ಕೂಗಿ ಜಗಳ ಬಗೆಹರಿತು ಅಂತ. ಅದೇ ಕ್ರಮೇಣ ಬಾಯಿಂದ ಬಾಯಿಗೆ ಬಂದು ಗಾದೆ ರೂಪ ತಾಳ್ತು. ಅಕ್ಕ, ಇನ್ನೊಂದು ಘಟನೆ ಏನಕ್ಕ? ಇನ್ನೊಂದು ಘಟನೆ ಅಂದರೆ, ಒಂದು ಊರಲ್ಲಿ ಅತ್ತೆ ಸೊಸೆ ಇದ್ರಂತಪ್ಪ. ಅವರಿಬ್ಬರು ಒಂದ್ಸಲ ಪರಸ್ಥಳಕ್ಕೆ ಹೋಗಿದ್ರಂತೆ. ಅಲ್ಲಿ ಇವರಿಬ್ಬರಿಗೂ ಮಲ್ಕೊಳ್ಳೋಕ್ಕೆ ಅಂತ ಒಂದು ರೂಮ್ ಕೊಟ್ಟಿದ್ರಂತೆ. ಮಲ್ಕೊಳ್ಳೋವಾಗ ಕಿಟಕಿಗಳನ್ನು ಹಾಕಿ ಮಲಗಬೇಕು ಅಂತ ಅತ್ತೆ. ಕಿಟಕಿ ಹಾಕಿದ್ರೆ ಗಾಳಿ ಬರಲ್ಲ, ನಂಗೆ ನಿದ್ದೆನೇ ಬರಲ್ಲ, ಕಿಟಕಿ ಹಾಕೂಡ್ದು ಅಂತ ಸೊಸೆ. ಹೀಗೆ ಚರ್ಚೆ ಮಾಡ್ತಾ ಇದ್ರು ಅತ್ತೆ ಸೊಸೆ. ಮಾತಿಗೆ ಮಾತು ಎಲ್ಲಿಂದ ಎಲ್ಲಿಗೋ ಹೋಯ್ತು. ಇಬ್ಬರು ಒಬ್ರನ್ನೊಬ್ರು ದೂರಕ್ಕೆ ಶುರು ಮಾಡಿಕೊಂಡ್ರು. ಅತ್ತೆ ಎದ್ದು ಕಿಟಕಿ ಮುಚ್ತಾ ಇದ್ಲು, ಸೊಸೆ ಎದ್ದು ಕಿಟಕಿ ತೆಗಿತಾ ಇದ್ಲು. ಒಟ್ಟಿನಲ್ಲಿ ಕಿಟಕಿ ಹಾಕಿ ತೆಗಿಯೋದ್ರಲ್ಲಿ ಇಬ್ರು ನಿದ್ದೆನೆ ಮಾಡಲಿಲ್ಲ ಅನ್ನೋ. ಅಯ್ಯೋ, ಅಷ್ಟೇ ಅಲ್ಲ, ಇವ್ರ ಗಲಾಟೆ ಜಗಳ ಕೇಳಿ ಬಂದಿದ್ದ ನೆಂಟ್ರೆಲ್ಲ, ಹೋಗ್ಲಿ ಸ್ವಲ್ಪ ಕಿಟಕಿ ತೆಗಿಯೋಣ, 3/4 ಭಾಗ ಕಿಟಕಿ ಮುಚ್ಚಿರೋಣ, ಇಬ್ರು ಮಲ್ಕೊಳ್ಳಿ ಹಾಯಾಗಿ ಅಂತ ಸಮಾಧಾನ ಮಾಡಿದ್ರು. ಆದರೆ ಅದು ಹೇಗಾಗುತ್ತೆ, ನಂಗೆ ನಿದ್ದೆನೇ ಬರೋದಿಲ್ಲ ಅಂತ ಅತ್ತೆ ಸೊಸೆ ಇಬ್ರು ಬಾಯ್ ಮಾಡ್ತಾನೆ ಇದ್ರು. ಕೊನೆಗೆ ಏನಾಯ್ತಕ್ಕ? ಆಗೋದೇನು, ಕೋ ಅಂತ ಕೋಳಿ ಕೂಗ್ತು. ಬೆಳಗಾಯ್ತು, ಏಳಿ ಅಂತ ಎಚ್ಚರಿಸ್ತು. ಎಲ್ರೂ ಅವ್ರವ್ರ ಕೆಲಸಗಳಿಗೆ ಹೋದ್ರು. ಈ ಅತ್ತೆ ಸೊಸೆಯರು ಅಯ್ಯೋ ಬೆಳಗಾಗೇ ಹೋಯ್ತಲ್ಲ ಅಂತ ಕಣ್ಣು ಕೆಂಪಗೆ ಮಾಡಿಕೊಂಡು ಹೋದ್ರು. ಜನ ಎಲ್ಲ ಸದ್ಯ ಕೋಳಿ ಕೂಗಿ ಜಗಳ ಬಗೆಹರಿತು ಅಂತ ಅಂದ್ಕೊಂಡ್ರು. ಕ್ರಮೇಣ ಗಾದೆ ಮಾತಾಯ್ತು. ಕೋಳಿ ಕೂಗಿ ಜಗಳ ಬಗೆಹರಿತು, ಗಾದೆ ಗದ್ದಿಗೆ ಏರ್ತು. ಮತ್ತೆ ಈ ಗಾದೆಯಿಂದ ಇನ್ನೇನು ತಿಳ್ಕೋಬೋದಕ್ಕ ನಾವು?
ಹಾ, ನೋಡೋ ರಾಮು, ಈ ಕೋಳಿ ಇಲ್ಲಿ ಜಗಳ ಬಗೆಹರಿಸುವ ವ್ಯಕ್ತಿಯ ಪ್ರತೀಕ. ಕೋಳಿ ಕೂಗು ಎಚ್ಚರಿಕೆಯ ಗಂಟೆ ಇದ್ದ ಹಾಗೆ. ಅಂದರೆ ಜಗಳ ಆಡದ ಹಾಗೆ ಮಾನವರು ತೆಗೆದುಕೊಳ್ಬೇಕಾದ ಎಚ್ಚರಿಕೆ ಕ್ರಮಗಳನ್ನು ಪ್ರತಿನಿಧಿಸುತ್ತೆ. ಹೀಗಾಗಿ ಆ ಎಚ್ಚರಿಕೆಯ ಮಾತುಗಳು ತುಂಬ ಅರ್ಥಪೂರ್ಣವಾಗಿರಬೇಕು, ಮುಂದಿನ ಅನ್ಯೋನ್ಯ ಬದುಕಿಗೆ ದಾರಿ ದೀಪದಂತಿರಬೇಕು ಕಣೋ. ಅಕ್ಕ, ಈ ಹಳ್ಳಿ ಕಡೆ ವಿಶೇಷವಾಗಿ ಯಾರೋ ಒಬ್ರು ಹಿರಿಯ ವ್ಯಕ್ತಿ, ಊರ್ಗೌಡ್ರೋ ಇನ್ಯಾರೋ, ಅಲ್ಲಿ ನಡೆಯುವಂತಹ ಜಗಳಗಳನ್ನೆಲ್ಲ ಬಗೆಹರಿಸಿ ಸರಿಯಾದ ತೀರ್ಪನ್ನು ತಪ್ಪು ಮಾಡಿದವರಿಗೆ ದಂಡ ಕೊಡೋದನ್ನೆಲ್ಲ ನೋಡ್ಬೋದಲ್ವ ನಾವು. ಅದನ್ನೇ ಪಂಚಾಯಿತಿ ಕಟ್ಟೆ ಅಂತಲೂ ಕರೀತಾರೆ ಕಣೋ. ಅಲ್ಲಿ ನಡೆಯೋ ಪರಿಹಾರ ತೀರ್ಪುಗಳನ್ನು ಜನ ಕೂಡ ಗೌರವಿಸ್ತಾರೆ. ಮತ್ತೆ ಜನಕ್ಕೂ ಒಂದು ರೀತಿ ಜಗಳ ಮಾಡೋಕ್ಕೆ ಭಯ ಇರುತ್ತೆ. ಈಗೇನಕ್ಕ, ಸಣ್ಣ ಪುಟ್ಟ ಜಗಳ ಆದರೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತಾರೆ ಕಂಪ್ಲೇಂಟ್ ಕೊಡೋದಕ್ಕೆ. ಹೌದು ರಾಮು, ಎಷ್ಟೋ ಜನ ಜಗಳ ಆಡೋ ಭರಾಟೆಯಲ್ಲಿ ತಾಳ್ಮೆ ವಿವೇಚನೆನೇ ಕಳ್ಕೊಂಡ್ಬಿಡ್ತಾರೆ. ಇನ್ನು ಇಬ್ಬರು ಜಗಳ ಮೂರನೆಯವ್ರಿಗೆ ಲಾಭ ಅನ್ನೋ ಹಾಗೆ ತಮಗೇನು ಲಾಭ ಸಿಕ್ಕುತ್ತೆ, ತಮಗೇನು ಬಿಟ್ಟು ಮನೋರಂಜನೆ ಸಿಕ್ಕುತ್ತೆ ಅಂತ ಸಿನಿಮಾ ನೋಡೋ ಹಾಗೆ ಜಗಳ ನೋಡ್ತಾ ನಿಂತಿರ್ತಾರೆ. ಇನ್ನು ಕೆಲವರು ಜಗಳ ನೋಡ್ತಾ ಇರ್ತಾರೆ, ಕೈ ಮಿಲಾಯಿಸಿ ಕೊಲೆ ನಡೀತಿದ್ರು ನಮಗ್ಯಾಕೆ ಬೇಕಪ್ಪ ಇನ್ನೊಬ್ರು ಸಮಾಚಾರ ಅಂತ ಸುಮ್ಮನಾಗ್ಬಿಡ್ತಾರೆ. ಹೀಗೆ ಮಾಡಬಾರ್ದಲ್ವೇನಕ್ಕ? ಖಂಡಿತ ರಾಮು, ಹಾಗೆಲ್ಲ ಮಾಡಬಾರ್ದು. ಅಂಥ ಸಂದರ್ಭಗಳಲ್ಲಿ ಶ್ರೀಸಾಮಾನ್ಯರಾಗಿ ನಮ್ಮ ಕರ್ತವ್ಯಗಳು ಇರುತ್ತವೆ ಕಣೋ. ಜಗಳ ಪ್ರಕೋಪಕ್ಕೆ ತಾರಕಕ್ಕೆ ಹೋಗದೆ ಇರೋ ಹಾಗೆ ಮಾತಾಡಿ ಬಗೆಹರಿಸಬೇಕು. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಂಬಂಧಿಸಿದವರಿಗೆ ದೂರು ಕೊಡಬೇಕು. ಜಗಳದಿಂದ ಪ್ರಾಣಹಾನಿ, ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿಯಾಗೋದನ್ನು ತಡೆಗಟ್ಟಬೇಕು. ಇನ್ನು ಮನೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಆಫೀಸ್ಗಳಲ್ಲಿ ಸಣ್ಣ ಸಣ್ಣ ಕಾರಣಗಳಿಗೆ ಜಗಳ ಆಡೋದು, ಮಾತು ಬಿಡೋದು, ಹೊಡೆದಾಟ ಬಡದಾಟಗಳಲ್ಲಿ ತೊಡಗೋದು, ಬೈಯೋದು, ಇದನ್ನೆಲ್ಲ ಮಾಡಬಾರ್ದಲ್ವೇನಕ್ಕ? ಖಂಡಿತ ಮಾಡಬಾರ್ದು ರಾಮು. ಅದೇ ತುಂಬ ಮುಖ್ಯವಾದ್ದು. ತಂದೆ ತಾಯಿಯರು, ಹಿರಿಯರು, ಶಿಕ್ಷಕರು, ಅಧಿಕಾರಿಗಳು ಹಾಗಾಗದೇ ಇರೋ ಹಾಗೆ ಎಚ್ಚರ ವಹಿಸಬೇಕು. ಹಿತವಚನಗಳಿಂದ ಸಮಾಧಾನ ಪಡಿಸಬೇಕು. ವಾತಾವರಣ ಶಾಂತವಾಗಿರೋ ಹಾಗೆ, ಎಲ್ಲರೂ ಸೌಹಾರ್ದದಿಂದ ಇರೋ ಹಾಗೆ ಎಚ್ಚರಿಕೆ ವಹಿಸಬೇಕು. ಬೆಳೆಯೋ ಪೈರು ಮೊಳಕೆಯಲ್ಲೇ ನೋಡಬೇಕು. ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು. ಮಕ್ಕಳ ಮುಂದೆನೆ ದೊಡ್ಡವರು ಸದಾ ಜಗಳ ಆಡೋದು ಎಲ್ಲ ಮಾಡಬಾರ್ದಲ್ವಾ? ಸರಿಯಾಗಿ ಹೇಳಿದೆ ರಾಮು. ನೋಡು, ಈಗ ಗಡಿಯಾರದ ಕೋಳಿ ನಮ್ಮನ್ನು ಎಚ್ಚರಿಸ್ತಾ ಇದೆ. ತಿಂಡಿ ಮಾಡಬೇಕು, ಬೇಗ ಒಂದು 4 ಈರುಳ್ಳಿ ಹೆಚ್ಚಿಕೊಟ್ಬಿಡಪ್ಪ ಜಾಣ. ನಾನು ಹೆಚ್ಚಿಕೊಡಲ್ಲ, ಭಾವಂಗ್ ಹೇಳು. ಓಹೋ, ಭಾವ ಅದೇನು ಯಾವಾಗಲೂ ಭಾವ ಅಂತ ಹೇಳೋದು? ಅವ್ರೇನು ಕೆಲಸ ಮಾಡಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಓಹೋ, ಈಚೀಚೆಗೆ ನೀನು ಒಂದು ದಿನನಾದರೂ ಈರುಳ್ಳಿ ಹೆಚ್ಚಿಕೊಟ್ಟಿದ್ಯಾ? ಮಾತಾಡ್ತೀಯಲ್ಲ? ಹೋಗಕ್ಕ, ಜಗಳ ಮಾಡಬಾರ್ದು, ಹಾಗಿರ್ಬೇಕು ಹೀಗಿರ್ಬೇಕು ಅಂತೆಲ್ಲ ಮಾತಾಡ್ತೀಯಾ? ಈಗ ಈರುಳ್ಳಿ ವಿಚಾರಕ್ಕೆ ಜಗಳಕ್ಕೆ ಬರ್ತೀಯಾ? ಅಲ್ಲಿ ನೋಡು, ನಿಮ್ಮ ಭಾವ ಬಂದ್ರು ಅಂತ ಕಾಣತ್ತೆ, ಬಾಗಿಲು ತೆಗಿ ಹೋಗು. ಸದ್ಯ ಭಾವ ಬಂದ್ರು, ಕೋಳಿ ಕೂಗಿ ಜಗಳ ಬಗೆಹರಿತು ಅಂದ ಹಾಗಾಯ್ತು. ಬರ್ತೀನಕ್ಕ, ಓದ್ಕೋಬೇಕು ನಾನು. ಬಾಯ್, ಟಾಟಾ. ಟಾಟಾ ಮಾಡೋದಕ್ಕೇನು, ಇದಕ್ಕೇನು ಕಡಿಮೆ ಇಲ್ಲ, ಮಾತಿನ ಮಲ್ಲ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.